ನಮಸ್ಕಾರ ಗೆಳೆಯರೇ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸುದ್ದಿ ಆಗ್ತಾ ಇರೋ ವಿಷಯ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಬಗ್ಗೆ. ಡ್ರೋನ್ ಪ್ರತಾಪ್ಗೆ ಜೈಲೇ ಗತಿ ಎಂದು. ಡ್ರೋನ್ ಪ್ರತಾಪ್ ಬದಲಾಗೋದೇ ಇಲ್ಲ ಅಂತ ಜನರೆಲ್ಲ ಹೇಳುತ್ತಿದ್ದಾರೆ. ಇಷ್ಟಕ್ಕೂ ಡ್ರೋನ್ ಪ್ರತಾಪ್ ಮಾಡಿದ ತಪ್ಪೇನು? ಯಾಕೆ ಡ್ರೋನ್ ಪ್ರತಾಪ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಜೀವನ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಡ್ರೋನ್ ಪ್ರತಾಪ್ನ ಜೀವನವನ್ನು ನೋಡಿ ಹೇಳಬಹುದು. ಡ್ರೋನ್ ಪ್ರತಾಪ್ ಯುವ ವಿಜ್ಞಾನಿ, ಎಲ್ಲಾ ಕಡೆ ಕೂಡ ಸನ್ಮಾನ, ಹೂವಿನ ಹಾರ, ಎಲ್ಲರ ವಿಶ್ವಾಸವನ್ನು ಗಳಿಸಿದ್ದ. ಆದರೆ ಸುಳ್ಳಿನ ಮನೆಯಲ್ಲಿ ಎಷ್ಟು ದಿನ ಭದ್ರವಾಗಿರಲು ಸಾಧ್ಯವಾಗುತ್ತದೆ? ಮುಖವಾಡ ಕಳಚಿ ಜನರ ನಿಂದನೆ, ಟೀಕೆಗಳನ್ನೆಲ್ಲ ಅನುಭವಿಸಬೇಕಾಯಿತು. ನಂತರ ತನ್ನನ್ನು ತಾನು ಏನೆಂದು ತೋರಿಸಿಕೊಳ್ಳಲು ಸಿಕ್ಕ ಒಂದೊಳ್ಳೆ ವೇದಿಕೆ ಅಂದರೆ ಅದು ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ. ಈ ಕಾರ್ಯಕ್ರಮದಿಂದ ಡ್ರೋನ್ ಪ್ರತಾಪ್ ಬಗ್ಗೆ ಜನರಿಗೆ ಇದ್ದ ಎಲ್ಲಾ ಕೆಟ್ಟ ಅಭಿಪ್ರಾಯಗಳು ನಿಧಾನಕ್ಕೆ ಬದಲಾಗುತ್ತದೆ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡುವುದು ಸಹಜ, ಹಾಗೂ ಅದನ್ನು ತಿದ್ದಿ ಮುನ್ನಡೆಯುವುದು ನಿಯಮ ಎಂದು ದೊಡ್ಡವರೇ ಹೇಳಿದ್ದಾರೆ. ಹಾಗೆಯೇ ಡ್ರೋನ್ ಪ್ರತಾಪ್ ಕೂಡ ಬದಲಾಗಿದ್ದಾನೆ ಎಂದು ಜನರು ನಂಬುತ್ತಾರೆ. ಆದರೆ ಇದೀಗ ಮಾಡಿದ ಆ ಒಂದು ತಪ್ಪಿನಿಂದ ಡ್ರೋನ್ ಪ್ರತಾಪ್ ಇನ್ನೂ ಬದಲಾಗಿಲ್ಲ ಎನ್ನಬಹುದು. ಇಷ್ಟಕ್ಕೂ ಏನು ಆ ತಪ್ಪು ಅಂತ ನೋಡೋದಾದರೆ, ಡ್ರೋನ್ ಪ್ರತಾಪ್ ತುಮಕೂರಿನ ಮಧುಗಿರಿಯ ಜನಕಲೋಟಿ ಅನ್ನೋ ಊರಿನಲ್ಲಿ ಜಮೀನಿನ ಕೃಷಿ ಹೊಂಡಕ್ಕೆ ಸೋಡಿಯಂ ಮೆಟಲ್ನ್ನು ನೀರಿನಲ್ಲಿ ಎಸೆದು ಬ್ಲಾಸ್ಟ್ ಆಗುವ ರೀತಿಯಲ್ಲಿ ಡ್ರೋನ್ ಪ್ರತಾಪ್ ಮಾಡುತ್ತಾನೆ. ಅದು ಯಾವ ಎಕ್ಸ್ಪೆರಿಮೆಂಟ್ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಈ ಪ್ರಯೋಗದ ಬ್ಲಾಸ್ಟ್ ಯಾವ ಕಾರಣಕ್ಕಾಗಿ ಮಾಡಿದ ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲ ವಿಜ್ಞಾನಿಗಳು ಸಹ ಯಾವುದೇ ಪ್ರಯೋಗವನ್ನಾದರೂ ಸಹ ಲ್ಯಾಬ್ನಲ್ಲಿ ಮಾಡುವುದು ನಿಯಮ. ಆದರೆ ಈ ರೀತಿ ಕೃಷಿ ಹೊಂಡದಲ್ಲಿ ಪ್ರಯೋಗವನ್ನು ಮಾಡಿರುವುದು ಸಾಕಷ್ಟು ಟೀಕೆಗಳಿಗೆ ಕಾರಣವಾಗಿದೆ. ಈ ಕಾರಣದಿಂದಲೇ ಮಿಡಿಗೇಶಿ ಪೊಲೀಸರು ದೂರು ದಾಖಲಿಸಿಕೊಂಡು ಡ್ರೋನ್ ಪ್ರತಾಪನನ್ನು ಅರೆಸ್ಟ್ ಮಾಡುತ್ತಾರೆ. ಹಾಗೂ ಡ್ರೋನ್ ಪ್ರತಾಪ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸುತ್ತಾರೆ. ಮಧುಗಿರಿ ಜೆಎಂಎಫ್ಸಿ ಕೋರ್ಟ್ ಇದೀಗ ಡಿಸೆಂಬರ್ 20ರವರೆಗೆ ಜುಡಿಷಿಯಲ್ ಕಸ್ಟಡಿಗೆ ನೀಡಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ನನ್ನು ಮಾತ್ರ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಡ್ರೋನ್ ಪ್ರತಾಪ್ಗೆ ಸೋಡಿಯಂ ಮೆಟಲ್ ಪೂರೈಸಿದ ವ್ಯಕ್ತಿ ಹಾಗೂ ಡ್ರೋನ್ ಪ್ರತಾಪ್ನ ಕ್ಯಾಮೆರಾ ಮ್ಯಾನ್ ನನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಇನ್ನು ನಿಮಗೆಲ್ಲ ಒಂದು ಡೌಟ್ ಬರಬಹುದು, ಇಷ್ಟು ಸಣ್ಣ ವಿಚಾರಕ್ಕೆ ಡ್ರೋನ್ ಪ್ರತಾಪ್ನನ್ನು ಅರೆಸ್ಟ್ ಮಾಡಿದ್ರಾ ಅಂತ. ಗೆಳೆಯರೇ, ಈ ಸೋಡಿಯಂ ಮೆಟಲ್ ಮಾರುಕಟ್ಟೆಯಲ್ಲಿ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ. ಅದಲ್ಲದೆ ಬ್ಲಾಸ್ಟ್ ಮಾಡಿದ ಸಂದರ್ಭದಲ್ಲಿ ಏನಾದರೂ ಯಾರಿಗಾದರೂ ಹೆಚ್ಚು ಕಮ್ಮಿಯಾಗಿದ್ದರೆ ಅಷ್ಟೇ. ಸುತ್ತಮುತ್ತಲಿನ ಜಾಗದಲ್ಲಿ ಮನುಷ್ಯರು ಹಾಗೂ ದನಕರುಗಳು ಇವೆಲ್ಲವೂ ಇರುತ್ತವೆ. ಈ ಬ್ಲಾಸ್ಟ್ನಿಂದ ಯಾರಿಗಾದರೂ ಏನಾದರೂ ಆಗಿದ್ದರೆ ಹಾಗೂ ಈ ರೀತಿ ಕೃಷಿ ಹೊಂಡದಲ್ಲಿ ಪ್ರಯೋಗವನ್ನು ಮಾಡುವುದು ತಪ್ಪು. ಪ್ರಯೋಗವನ್ನೆಲ್ಲ ಲ್ಯಾಬ್ನಲ್ಲಿ ಮಾಡುವುದು ಸೂಕ್ತ ಎನ್ನುವ ಕಾರಣಕ್ಕೆ ಪೊಲೀಸರು ಡ್ರೋನ್ ಪ್ರತಾಪ್ನನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಅದೇನೇ ಆಗಲಿ, ಕೆಲವು ಮಾಹಿತಿಗಳ ಪ್ರಕಾರ ಡ್ರೋನ್ ಪ್ರತಾಪ್ಗೆ ಬೇಲ್ ಅಥವಾ ಜಾಮೀನು ಈಸಿ ಆಗಿ ಸಿಗುತ್ತೆ ಎಂದು ಹೇಳಲಾಗುತ್ತಿದೆ. ಇನ್ನು ಡ್ರೋನ್ ಪ್ರತಾಪ್ ಈ ರೀತಿ ಮಾಡಿದ್ದು ಸರಿನೋ ತಪ್ಪೋ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಎಂದು ಹೇಳ್ತಾ. ಇದಾಗಿತ್ತು ಗೆಳೆಯರೇ ಇವತ್ತಿನ ವಿಷಯ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.